ಒಂದು ಅಯೋಧ್ಯೆಯಲ್ಲಿ ಅಯೋಧ್ಯೆಯ ಮಹಾರಾಣಿ ಆಗಿರುವಂಥ ಕೈಕೇಯಿ ಮಂಥರೆಯ ಸಹವಾಸ ಮಾಡ್ತಾಳೆ. ಒಬ್ಬ ಆರ್ಡಿನರಿ ಸೇವಕಿ ಮಂಥರೆಯ ಸಹವಾಸ ಮಾಡ್ತಾಳೆ. ಆದರೆ ಲಂಕದಲ್ಲಿ ಒಬ್ಬ ಆರ್ಡಿನರಿ ಸೇವಕ ಪ್ರಭು ರಾಮಚಂದ್ರನ ಸಹವಾಸ ಮಾಡ್ತಾನೆ. ಇದರಿಂದ ಏನಾಗುತ್ತೆ? ಈ ಎರಡು ಸಹವಾಸದಿಂದ ನೀವು ರಿಸಲ್ಟ್ ನೋಡಿ, ಇದ್ರ ಪರಿವರ್ತನೆ ಅದ್ಭುತ. ಇಲ್ಲಿ ಕೈಕೇಯಿ ಅಯೋಧ್ಯೆಯ ಮಹಾರಾಣಿ ಒಬ್ಬ ಸೇವಕಿ, ಒಬ್ಬ ಮಂಥರೆಯ ಸಂಘ ಮಾಡಿ ಇಡೀ ಅಯೋಧ್ಯೆಯ ಮಹಾರಾಣಿ ಆಗೋ ಬದಲು ಅಯೋಧ್ಯೆಗೆ ಶತ್ರು ಆಗ್ತಾಳೆ. ಆದರೆ ವಿಭೀಷಣ ಒಬ್ಬ ಆರ್ಡಿನರಿ ಸೇವಕ ಆಗಿದ್ದವನು ರಾಮಚಂದ್ರನ ಸಹವಾಸ ಮಾಡಿ ಲಂಕಕ್ಕೆ ರಾಜನಾಗ್ತಾನೆ. ಇದರಿಂದ ನಮಗೆ ತುಂಬ ಕ್ಲಿಯರ್ ಐಡಿಯಾ ಏನು ಸಿಗುತ್ತೆ ಅಂದರೆ, ನಾವು ಯಾರ ಜೊತೆ ಸಹವಾಸ ಮಾಡ್ತೀವಿ, ಯಾರ ಜೊತೆ ಸಂಘ ಮಾಡ್ತೀವಿ, ಅದರ ಪ್ರಕಾರ ನಮ್ಮ ಜೀವನ ಕೂಡ ಅದ್ಭುತವಾಗಿ ಪರಿವರ್ತನೆಗಳು.